ಗೈಸ್, ರಾತ್ರಿ ಸ್ಟಾರ್ಟ್ ಆಗಿರೋ ಮಳೆ ಬೆಳಗ್ಗೆ ಆದರೂ ನಿಂತಿಲ್ಲ. ದರ ದರ ಅಂತ ಸುರಿತಾನೇ ಇದೆ ಗೈಸ್. ಫುಲ್ ಮಳೆ ಆಯಿತಾ. ಅಮ್ಮ ಮಗಂಗೆ ಎದ್ದೊಳಗೆ ಬೇರೆ ಮನಸ್ಸಿಲ್ಲ. ನಮ್ಮ ಚಿಂಟು ಆಲ್ರೆಡಿ ಡಿಸೈಡ್ ಆಗಿದ್ದ, ಅಮ್ಮ ಇವತ್ತು ಸ್ಕೂಲಿಗೆ ಹೋಗಲ್ಲ ಅಂತ. ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಕೋಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಬೆಸ್ಟ್ ಟೈಮ್ ಬಂದು ಆಲ್ರೆಡಿ 8:30 ಆಗ್ತಾ ಬಂತು. ಅಮ್ಮ ಮಗ ಇನ್ನು ಮಲ್ಕೊಂಡೇ ಇದ್ದೀವಿ ನೋಡಿ. ಸೊ ನಾನು ಎದ್ದೋಗ್ತೀನಿ ಪುಟ, ಅಟ್ಲೀಸ್ಟ್ ಸ್ವಲ್ಪ ಬಟ್ಟೆ ಒಗಿತೀನಿ ಅಂತ ಹೇಳಿ ಈಗ ಹೊರಟೆ. ತಿಂಡಿ ಅವರ ಅಮ್ಮಮ್ಮ ಕೂತಿರೋ ಬಿರಿಯಾನಿ ಇದೆ, ಸೊ ಅದನ್ನ ಬಿಸಿ ಮಾಡಿ ಕೊಡ್ತೀನಿ. ಹುಷಾರಿಲ್ಲ, ಆದ್ರೂ ಕೇಳ್ತಾ ಇಲ್ಲ. ಎಂತ ಮಾಡೋದು ಹೇಳಿ, ಅವನಿಗೆ ಅಮ್ಮಮ್ಮ ಮಾಡಿರೋ ಫುಡ್ ಅಂದ್ರೆ ಅಷ್ಟು ಇಷ್ಟ. ಸೊ ಹೇಳ್ತಾ ಇದ್ದೀನಿ ಬೇಡ 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 ಅಂತ. ನಾಳೆ ತಿಂದ್ರೆ ಆಯ್ತು ಅಂತ. ಇಲ್ಲ, ನಂಗೆ ಬಿಸಿ ಮಾಡಿಕೊಡು ಅಂತಿದ್ದಾನೆ. ಬಿಸಿ ಮಾಡಿಕೊಡ್ತೀನಿ. ಆ್ಯಂಡ್ ಮತ್ತೆ ಇವತ್ತು ಅವನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನ್ ತಿಂದ್ರು ನಿಲ್ತಾ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಇದೊಂದು ತಿಂದ್ರು ನಿಲ್ಲೋಲ್ಲ, ಹೊರಟೋಗುತ್ತೆ, ಬೇಡ ಅಂತ. ಬಟ್ ಒಂದು ಪರವಾಗಿಲ್ಲ, ನಾನು ತಿನ್ಬೇಕು ಅಂತಿದ್ದಾನೆ. ಸೊ ಎಂತ ಮಾಡಿ, ನಮ್ದು ಹೋಗುತ್ತೆ ಒಂದಿನ ಬಿಟ್ಟು ನೋಡಿ. ಅವ್ನ್ ಗೊಟ್ಟ ಅಮ್ಮಮ್ಮ ಮಾಡಿರೋ ಬಿರಿಯಾನಿನ ಇವತ್ತು ತಿನ್ಬೇಕು. ಬಾಡಿಯಿಂದ ಹೊರಗೆ ಹೋಗುತ್ತೆ, ನಮ್ದೆಲ್ಲ ಹೋಗೋ ಕಡೆಯಿಂದ ಹೋಗುತ್ತೆ, ನಿಂದು ಬಾಯಿಂದ ಹೋಗುತ್ತೆ. ಏನ್ ತಿಂದ್ರು ವಾಂತಿ ಮಾಡ್ತಾ ಇದ್ದಾನೆ. ಹಂಗ ಹೋಗ್ಬಾರ್ದು, ನಿಂಗೆ ಸಫರ್ ಮಾಡ್ತೀಯ. ಅದು ಮೂಗಿಗೆಲ್ಲ ಖಾರ ಆಗತ್ತೆ, ಗಂಟ್ಲಿಗೆಲ್ಲ ಖಾರ ಆಗತ್ತೆ. ಆಯ್ತು, ಏನಾದ್ರು ಮಾಡ್ಕೊ, ಆಸ್ ಯು ವಿಶ್. ಸೊ ಬನ್ನಿ ಗೈಸ್, ಸ್ವಲ್ಪ ಬಟ್ಟೆ ಒಗ್ಯೋಣ. ಬಿಕಾಸ್ ಇವತ್ತು ಅವನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ, ಮತ್ತೆ ಜಾಸ್ತಿ ಬಟ್ಟೆ ಆಗ್ಬಿಡುತ್ತೆ. ನನ್ನ ಕೆಲವೊಂದು ದಿವಸ ಅಷ್ಟು ಬಟ್ಟೆ ಒಗ್ಯಕ್ಕಾಗಲ್ಲ. ಸೊ ಇವತ್ತು ಸ್ವಲ್ಪ ಬಟ್ಟೆ ಒಗೆದ್ಬಿಡೋಣ. ಮಳೆ ಬರ್ತಾ ಇದೆ, ಬಟ್ ನಂಗೆ ಇಷ್ಟ ಮಳೆಲೆ ಬಟ್ಟೆ ಒಗ್ಯಕ್ಕೆ. ಸಕ್ಕ ಗೈಸ್ ನೋಡಿ, ಜುಳು ಜುಳು ಎಷ್ಟು ಬಂದಿದೆ. ಈ ವರ್ಷನೇ ಸ್ವಲ್ಪ ಮಳೆ ಕಮ್ಮಿ ಗೈಸ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಪ್ರತಿ ವರ್ಷವೂ ಇಲ್ಲಿ ದಿನ ಜುಳು ಜುಳು ಇರ್ತಾಯಿತ್ತು. ಈ ವರ್ಷ ಅಷ್ಟೊಂದು ಜುಳು ಜುಳು ಬಂದಿಲ್ಲ. ಇದೇ ಫಸ್ಟು ಇಷ್ಟೊಂದು ಜುಳು ಜುಳು ಬಂದಿರೋದು, ಗೊತ್ತಾ? ಬನ್ನಿ ಬಟ್ಟೆ ನೆನೆಯಾಕನ. ಬಟ್ಟೆ ಎಲ್ಲ ನೆನೆಯಾಕಿ ಬಂದೆ. ಆ್ಯಸ್ ಯೂಶ್ವಲ್, ಯಾರಿರಲಿ ಯಾರಿಲ್ದ ಹೋಗಲಿ, ನನ್ನ ಡೈಲಿ ರೊಟೀನ್ ಸ್ಟಾರ್ಟ್. ಸೊ ಫಸ್ಟು ಬಿಸಿನೀರು ಕಾಯಕ್ಕೆ ಇಟ್ಕೋತೀನಿ. ಅದಕ್ಕೂ ಮುಂಚೆ ಶೆಲ್ಫೆಲ್ಲ ಒರೆಸ್ಕೋತೀನಿ. ಪ್ರತಿದಿನ ಎಂತ ಕ್ಯಾಪ್ಚರ್ ಮಾಡೋದು ಅಂದ್ಬಿಟ್ಟು ಸ್ಕಿಪ್ ಮಾಡಿದೆ. ಸೊ ಬನ್ನಿ, ಇವಾಗ ನಮ್ಮಮ್ಮ ಕೊಟ್ಟಿರೋ ಬಿರಿಯಾನಿನ ಓಪನ್ ಮಾಡಿ ಬಿಸಿ ಮಾಡೋಣ, ಆಯಿತಾ? ನೋಡಿ, ನಮ್ಮಪ್ಪ ಎಷ್ಟು ಪ್ರೀತಿಯಿಂದ ಎಷ್ಟು ಚೆಂದಾಗಿ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪನೂ ಅಳ್ಳಾಡಿಲ್ಲ. ಆ್ಯಂಡ್ ನಮ್ಮಮ್ಮನೂ ಸಹ ಅದರೊಳಗೆ ಏನೇನೋ ಹಾಕಿದ್ದಾರೆ ಗೈಸ್. ಮೆಣಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ ಎಲ್ಲವುದು ಹಾಕಿದ್ದಾರೆ. ಯಾಕೆ ಅಂತ ನಿಮಗೆ ಲಾಸ್ಟ್ ವ್ಲಾಗಲ್ಲೇ ನಾನು ಹೇಳಿದ್ದೆ. ಬಿಕಾಸ್ ಏನದು ನೆಗೆಟಿವ್ ಥಿಂಗ್ಸ್ ಏನೂ ಬರಬಾರ್ದು ನಾನ್ ವೆಜ್ ಜೊತೆ ಅನ್ನೋ ಕಾರಣಕ್ಕೆ ಅದೆಲ್ಲ ಹಾಕಿ ಕೊಟ್ಕೊಳಿಸ್ತಾರೆ. ಅದೆಲ್ಲ ಹಾಕಿಲ್ಲ ಅಂದರೆ ಅದೊಂಥರ ಫೀಲ್ ಆಗುತ್ತೆ, ಏನೋ ಸುಸ್ತಾಗಿರೋ ಥರ ಫೀಲ್ ಆಗುತ್ತೆ. ಸೊ ಅದ್ರ ಬದಲು ಹಾಕಿ ಕೊಟ್ಕೊಳಿಸ್ಬಿಟ್ರೆ ಸೇಫ್ ಅಲ್ಲ. ನೋಡಿ, ವಾವ್, ಯಮ್ಮಿ ಯಮ್ಮಿ ಮಟನ್ ಬಿರಿಯಾನಿ. ಬಟ್ ಏನು ಗೊತ್ತಾ, ನಾನು ಆ್ಯಕ್ಚುಲಿ ಇವತ್ತು ಕೊಡಬಾರ್ದು ಅಂತಿದ್ದೆ ಅಲ್ಲ. ಸೊ ಹಾಗಾಗಿ ನಾನು ಬೇಗ ತೆಗ್ದಿಡ್ಲಿಲ್ಲ ಫ್ರೀಝರಿಂದ. ಅವ್ನು ಹೇಳ್ದ ಅಂದ್ಬಿಟ್ಟು ತೆಗ್ದೆ. ನೋಡಿದ್ರೆ ಇನ್ನೂ ಗಟ್ಟಿ ಗಟ್ಟಿನೇ ಇದೆ. ಸೊ ಪುಟಾಣಿ, ಇದು ಈಗ ತಿನ್ನೋಕ್ಕೆ ಅಸಾಧ್ಯ. ನಾನು ನಿನಗೆ ಮಾಮೂಲಿ ರೆಗ್ಯುಲರಾಗಿ ಏನಾದರೂ ಮಾಡಿಕೊಡ್ತೀನಿ. ಬಿರಿಯಾನಿ ಈಗ ಬೇಡ, ಹೇಗೂ ತಿಂದರೂ ನಿಂಗೆ ವಾಮಿಟ್ ಆಗ್ತಾ ಇದೆ. ಸೊ ಈಗ ಸ್ಕಿಪ್ ಮಾಡು, ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಮೇಲೆ ಮೆಡಿಸಿನ್ ಎಲ್ಲ ತಗೊಂಡ್ಮೇಲೆ ತಿನ್ನುವಂತೆ ಅಂತ ಹೇಳಿ ಸಮಾಧಾನ ಮಾಡಿದೆ ನನ್ನ ಮಗನಿಗೆ. ನನಗೆ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡ್ಕೋತಾ ಇದ್ದೀನಿ.
ಎಷ್ಟು ಚಂದ ಇದೆ ಗೊತ್ತಾ, ಬನ್ನಿ ತೋರಿಸ್ತೀನಿ ನೋಡಿ. ವಾ ನೀವು ಇಷ್ಟೊಂದು ಸ್ಟ್ರಾಂಗ್ ಮಾಡ್ಕೊತೀರಾ? ನನಗಂತೂ ಹೆವಿ ಸ್ಟ್ರಾಂಗ್ ಇರಬೇಕು, ಇಲ್ಲ ಅಂದರೆ ಕಾಫಿ ಕುಡ್ದಂಗೆ ಆಗಲ್ಲ ಗೈಸ್. ಸ್ಟ್ರಾಂಗ್ ಕಾಫಿ ಏನೋ ಮಾಡಿಕೊಂಡೆ, ನೋಡ್ತಾ ಇದ್ದರೆ ಫುಲ್ ಕಟಕಟ ಅಂತ ಕುಡಿಬೇಕು ಅನಿಸುತ್ತೆ, ಆದರೆ ಕುಡಿಯೋಕ್ಕಾಗಲ್ಲ, ಹೆವಿ ಬಿಸಿ ಇದೆ. ಸೊ ಹೇಗೂ ಮಳೆ ಬರ್ತಾ ಇದೆ ಅಲ್ಲ, ವೈ ನಾಟ್ ಹೊರಗೆ ಹೋಗಬಾರ್ದು ಅಂತ ಅಂದ್ಕೊಂಡೆ. ಬನ್ನಿ ಒಂದು ರೌಂಡ್ ಹೋಗಿಬಿಟ್ಟು ಬರೋಣ. ಟಿಂಟು ಬಂದ. ಏನಮ್ಮ ವಾಟರ್ ತಗೊಂಡು ಕುಡಿಯಲ್ಲ ಎಂತ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನೀರು ಕೊಡ್ಬೇಕಾ? ಮತ್ತೆ ಚಡ್ಡಿ ಚೇಂಜ್ ಮಾಡಿದೆ, ಹೊಟ್ಟೆ ಹಸಿತಾ ಇದೆ. ಎಷ್ಟು ಸಣ್ಣ ಆಗ್ಬಿಟ್ಟಿದ್ಯಾ ಸ್ಲಿಮ್ಮಿ ಬಾಯ್. ನೀರು ಕುಡಿಬಾ ಫಸ್ಟ್. ಎಲ್ಲಿ ಮುಂದಗಡೆ ಹೆಸರಿಲ್ಲ. ಯಾರು ಯಾರು ತೊಳಿತಾರೆ? ರಿಯಾಕ್ಷನ್ ಕೊಡ್ತಾ ಇಲ್ಲ. ಇದು ಮೋಸ ತಾನೆ, ಇದು ಆರ್ಟಿಫಿಷಿಯಲ್ ತಾನೆ, ಇಲ್ಲಾಂದ್ರೆ ರಿಯಾಕ್ಷನ್ ಕೊಡ್ತಾ ಇದ್ದೆ. ಮೋಸ, ನೀನು ಮೋಸ ಮಾಡ್ತಾ ಇದೀಯಾ. ಯು ಆರ್ ಆಕ್ಟಿಂಗ್ ಅಕಾರ್ಡಿಂಗ್ಲಿ. ಎಸ್, ಇಲ್ಲ ಬಂದೆ ನೀನು ನೀನು ಅನ್ನಕ್ಕೆ ಕ್ಯಾಮ್ರಾ ಓಪನ್ ಆಯ್ತಲ್ಲ, ನೋ ರಿಯಾಕ್ಷನ್. ಚಿಂಟು ಅವ್ರ ಅಜ್ಜಿ ಅವ್ರ ಮಗ ಬರ್ತಾನೆ ಅಂದ್ಬಿಟ್ಟು ಬ್ಯಾಟರ್ ರೆಡಿ ಮಾಡಿಟ್ಟಿದ್ರು, ಬಟ್ ಇನ್ನೂ ಬಂದಿಲ್ಲ ಚಿಂಟು ಅವ್ರ ಪಪ್ಪ. ಸೊ ಹೇಗೂ ಬ್ಯಾಟರ್ ಇದೆ, ಮತ್ತು ಬಿರಿಯಾನಿ ಕೊಡೋಣ ಅಂದ್ಕೊಂಡೆ, ಬಿರಿಯಾನಿ ಕೈ ಕೊಡ್ತು, ಯಾಕೆಂದರೆ ಅದಿನ್ನೂ ಗಟ್ಟಿ ಎಲ್ಲ ಹೋಗಿಲ್ಲ, ಬಿಕಾಸ್ ಫ್ರೀಝರಲ್ಲಿ ಇಟ್ಟಿದ್ದೆ ನಾನು. ಹಾಗಾಗಿ ಇದೇ ಬ್ಯಾಟರ್ನ ಚಿಂಟುಗೆ ಹಾಕ್ಕೊಡೋಣ ಅಂದ್ಕೊಂಡು ಎಲ್ಲ ಮಿಕ್ಸ್ ಹೊಡ್ಕೊತಾ ಇದ್ದೀನಿ ಗೈಸ್. ಬನ್ನಿ ಹಾಕೋಣ. ಜೀವನ ಅಂದ್ರೇ ಹಾಗೆ ಅಲ್ಲ, ಯಾವ ಹೂವು ಯಾರ ಮುಡಿಗೋ ಅಂತಾರಲ್ಲ ಹಾಗೆ. ಆ್ಯಕ್ಚುಲಿ ಇವತ್ತು ಚಿಂಟೋರ್ ಪಾಪ ಬರಬೇಕಿತ್ತು, ಇಷ್ಟರಲ್ಲಿ ಏನೋ ಗೊತ್ತಿಲ್ಲ. ಆ್ಯಸ್ ಐ ಟೋಲ್ಡ್ ಬಿಫೋರ್, ನಿಮಗೆಲ್ಲ ಗೊತ್ತು, ನನಗೆ ಅವ್ನು ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ, ಬಂದರೆ ಬಂದ, ಹೋದರೆ ಹೋದ ಅನ್ನೋ ಅರ್ಥ ಅಷ್ಟೆ. ಸೊ ಬಂದರೆ ಮಾಡೋಣ ಅಂತ ಇದ್ದೆ, ಬಟ್ ಬಂದಿಲ್ಲ ಅಲ್ಲ. ಸೊ ಈಗ ಬರೀ ಚಿಂಟುಗೆ, ಚಿಂಟು ಅವರ ಅಜ್ಜಿಗೆ ಆ್ಯಂಡ್ ನನಗೆ ದೋಸೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಚಿಂಟುಗೆ ಫಸ್ಟ್ ತಿಂಡಿ ತಿನ್ಸೋಣ. ಬನ್ನಿ ಚಿಂಟುಗೆ ತಿಂಡಿ ಕೊಡೋಣ. ತಗೋಪ್ಪ. ಪುಟ್ಟ, ಹೊಟ್ಟೆಲಿ ಏನೂ ಇಲ್ಲ, ಹೊಟ್ಟೆಲಿ ಏನೂ ಇಲ್ಲ, ತಿನ್ನು. ಹಂಗ ಆಡ್ಬಾರ್ದು. ಬಿಸಿ ಬಿಸಿದು ತುಂಬಾ ಚೆನ್ನಾಗಿದೆ, ತಿನ್ನು. ಮುದ್ದು ಬಂಗಾರ ಅಲ್ಲ, ಅಮ್ಮನ್ ಮಗ ಅಲ್ಲ, ನನ್ ಜಾಣ ಅಲ್ಲ. ಆಯ್ತು, ನಿಂಗೆ ಆಮೇಲೆ ಬಿಸಿ ಮಾಡಿಕೊಡ್ತೀನಿ, ಈಗ ಆಗತ್ತಲ್ಲ, ತಲೆ ಕೆಡಿಸ್ಕೊಬೇಡ. ಆಯ್ತು, ನೀನ್ ತಿನ್ನು ಈಗ, ಜಾಣ ಮುದ್ದು. ನಾ ಹೇಳೋದು ಮರ್ತೆ, ಆ್ಯಕ್ಚುಲಿ ಇವತ್ತು ಚಿಂಟು ರಜಾ ಹಾಕ್ತಾ ಇದ್ದಾನೆ ಅಂದ್ಬಿಟ್ಟು ಒಂದು ಲೀವ್ ನೋಟ್ ಹಾಕಬೇಕಿತ್ತು ವಾಟ್ಸಪ್ಪಲ್ಲಿ ಚಿಂಟು ಸ್ಕೂಲಿಗೆ. ಇನ್ನೇನು ಹಾಕೋಣ ಅಂತಿದ್ದೆ, ಅಷ್ಟರಲ್ಲಿ ಮೆಸೇಜ್ ಬಂತು ಸೇಯಿಂಗ್ ದಟ್ ಭಾರೀ ಮಳೆಯಿಂದಾಗಿ ಅಂಕೋಲಾದ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಅಂತ. ಸೊ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ ಆ್ಯಂಡ್ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅಂತಾರಲ್ಲ ಹಾಗೆ. ಸೊ ನಮಗೆ ರಜಾ ಹಾಕೋದು ತಪ್ಪಿತು ಅನ್ನೋದು ಖುಷಿ ಆಯಿತು ಗೊತ್ತಾ. ಬಾಯ್ ಬೇಬಿ. ಬಿಡು, ಮೊಬೈಲ್ ಇದ್ರೆ ಇಟ್ಕೊಳುತ್ತೆ, ಹೋಗಿ ಓದ್ಕೋ, ನೋಟ್ಸ್ ಬರೀ. ಬಾಯ್.
ಆದ್ರೆ ಮಡ್ಸಿಡು, ಮೊಬೈಲ್ ನೋಡ್ಬೇಡ. ಹ್ಮ್ ಬಾಯ್. ನಿನ್ ಗಲೀಜೆಲ್ಲ ಬೆಡ್ಶೀಟ್ಗಳಿಗೆ ಒರೆಸ್ಬೇಡ, ಹೋಗು. ಸ್ನಾನ ಮಾಡಿಕೊಂಡು ಟೀ ಮಾಡ್ಕೊಂಡು ಕುಡಿದ್ರೆ ಫುಲ್ ಎಲ್ಲ ಸ್ವೆಟ್ಟಿಂಗ್ ಆಗುತ್ತೆ ಗೈಸ್. ಅದಕ್ಕೆ ಎಂತ ಮಾಡಿದೆ, ಆಮೇಲೆ ಟೈಮ್ ಸಿಗಲ್ಲ, ಬಟ್ಟೆ ಒಗೆದ್ಮೇಲೆ ಸ್ನಾನ ಮಾಡಿಕೊಂಡು ಬೇಗ ಬೇಗ ಹೊರಟು ಬಿಡ್ತೀನಿ ಹಾಸ್ಪಿಟಲ್ಗೆ ಅಂದ್ಬಿಟ್ಟು ಈಗಲೇ ಟೀ ಮಾಡಿಕೊಂಡು ಆರಾಮಾಗಿ ಕುಡಿಯೋಣ ಅಂದ್ಬಿಟ್ಟು ಸ್ಟ್ರಾಂಗ್ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನಿಮಗೂ ಬೇಕಾ, ಕುಡಿಬೇಕು ಅನ್ನಿಸ್ತಾ ಇದೆಯಾ? ಏನೂ ಆಗಲ್ಲ ಗೈಸ್, ಇರೋಷ್ಟು ದಿನ ಚೆನ್ನಾಗಿರಬೇಕು. ಆರಾಮಾಗಿ ಟೀ ಕಾಫಿ ಕುಡೀರಿ, ಪ್ರಾಬ್ಲಮ್ಮೇ ಇಲ್ಲ. ಗೈಸ್ ಬನ್ನಿ ಬಟ್ಟೆ ಒಗೆದು ಬಿಡೋಣ ಬೇಗ ಬೇಗ, ಆಮೇಲೆ ಸ್ನಾನ ಮಾಡಿಕೊಂಡು ಚಿಂಟುನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ. ಬನ್ನಿ. ಬಟ್ಟೆ ನೆನೆ ಹಾಕಿದ್ದೀನಿ ನೋಡಿ, ಇಷ್ಟಿದೆ, ಬೇಗ ಬೇಗ ವಾಶ್ ಮಾಡ್ಬಿಡೋಣ. ಫುಲ್ ಜೋರ್ ಮಳೆ ಅಲ್ವಾ ಗೈಸ್, ನೋಡಿ ಎಲ್ಲ ಕಡೆ ನೀರು ತುಂಬಿಟ್ಟಿದೆ. ನೋಡಿ ಭೂಮಿ ಎಷ್ಟು ಚಂದ ತಂಪಾಗಿದೆ. ಈಗ ಮತ್ತೆ ಜೋರ್ ಮಳೆ ಬರುತ್ತೆ. ಬಟ್ಟೆ ಹೋಗಿದ್ದ ಆಯ್ತಾ, ಮಳೆ ಜೋರಾಯ್ತು. ಗೈಸ್ ಬಟ್ಟೆ ಒಗ್ದಾಯ್ತು. ಸೊ ಒಣಾಕೋಣ ಅಂತ ಬಂದಿದ್ದೀನಿ. ಬನ್ನಿ ಬೇಗ ಬೇಗ ಒಣಾಕ್ಬಿಟ್ಟು ಹೋಗೋಣ. ಫುಲ್ ಖಾಲಿ ಇದೆ, ಬೆಡ್ ಸ್ಪ್ರೆಡ್ ಎಲ್ಲ ತಗೊಂಡು ಹೋದೆ. ಸೊ ನೋಡಿ ಗೈಸ್, ಇಷ್ಟು ಬಟ್ಟೆ ಒಗ್ದಿದ್ದೀನಿ. ಬನ್ನಿ ಹೋಗಿ ಇವಾಗ ಹೋಗಿ ಸ್ನಾನ ಮಾಡ್ಕೊಂಡ್ಬಿಡೋಣ ಬೇಗ ಬೇಗ. ಟೈಮ್ ಆಯಿತು, ಈಗ ಟೈಮ್ ಬಂದು 11 ಗಂಟೆ. ನಂಗೆ ಆ್ಯಕ್ಚುಲಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟಿರೋದು 11:15. ಸೊ ಬೇಗ ಬೇಗ ಹೋಗೋಣ ಗೈಸ್. ಜಸ್ಟ್ ನಾವು ಸ್ನಾನ ಆಯಿತು, ಈಗ ಹಾಸ್ಪಿಟಲ್ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಆಗಿದೆ, ಬನ್ನಿ ಹೋಗೋಣ. ಗೈಸ್ ನೋಡಿ, ನಮ್ಮ ನೀರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್ ಹೊರಟೆ. ಚಿಂಟುಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ, ಅವನಿನ್ನೂ ಬಂದಿಲ್ಲ. ಹಾಸ್ಪಿಟಲ್ಗೆ ಹೋಗ್ತಾ ಇರೋದು. ಏನ್ ತಿಕ್ಲ, ಏನ್ ಹಳೆ ಕದ ಅನ್ಕೊಂಡ್ಯಾ? ಒಳ್ಳೆ ಸುಡ್ಕಿಸ್ ಅಲ್ಲ. ನಾನ್ ಕ್ಲೀನಾಗಿ ತೊಳ್ದೆ, ಎಲ್ಲ ಮಣ್ಣಾಗಿತ್ತು. ಅವ್ರು ವಾಶ್ ಮಾಡುವಾಗ ನೀರು ಸಹ ಹಾಕಿಲ್ಲ ಅದಕ್ಕೆ. ಮತ್ತೆ ಚಪ್ಪಲಿನಾಗ ಹೋಗಿಲ್ಲ ಹಾಕಲ್ಲ. ಹೌದಾ? ಅವ್ರೊಬ್ರದ್ದು ಹೆಂಗ ಹೋಗ್ ಸಾಧ್ಯ? ಗೊತ್ತಿಲ್ಲ. ಅಲ್ಲೇ ಎಲ್ಲೋ ಬಿದ್ದಿರುತ್ತೆ. ಟೈಮ್ ಬಂದು 12:15. ಚೆನ್ನಾಗಿ ಜೋರಾಗಿ. ಆವ್ರೇಜ್ ಎಷ್ಟು ಕಿಲೋಮೀಟರ್ ಹೋಗುತ್ತೆ ನೋಡು? 175. ಅಲ್ಲಿ ಹೋಗಿ ಹಾಕ್ಸ್ಕೊಳ್ಳೋಣ ಅನ್ಕೊಳ್ಳೋದು, ಅಥವಾ ಕುಮಟಾದಲ್ಲಿ. ಇವತ್ತೇ ನಾನೇನು ಇದಾಕಲ್ಲ. ಏನು
ರೋಡ್ ಮ್ಯಾಪ್ ಹಾ. ಹಾ ಏನ್ ಬೇಡ ಗೊತ್ತಾಗಿದೆ ಅಲ್ಲ ಏನು ಗೊತ್ತಿರ್ಬೇಕು. ಆಲ್ಮೋಸ್ಟ್ ಗೊತ್ತಾಗಿದೆ. ನಾನ್ ಯಾಕೆ ಗೊತ್ತು ಮಾಡ್ಕೊಂಡೆ? ನನಗೆ ಯೂಸ್ ಇಲ್ಲ. ನಾನಾ ಡಾಕ್ಟರ್ ತೋರ್ಸೋಳ್ ನೀನಾ ನಿನ್ಗೆ ಯೂಸ್ ಇಲ್ಲ ಅನ್ನಕ್ಕೆ? ನೀನ ಕರ್ಕೊಂಡು ಹೋಗೋಣ ನಾನ ಕರ್ಕೊಂಡ್ ನಾನು ಹೋಗೋದಾದ್ರೂ ಶೋ ಮಾಡೋದು ಯಾರನ್ನ? ನನ್ನ ಶೋ ಮಾಡೋದಲ್ಲ ಅಂದ್ರೆ ಆಗುತ್ತೆ. ಮೇಲ್ಗಡೆ ಹೋಗ್ ಬಂದ ಸುಸುಗೆ ಇಲ್ಲ ಬರುವಾಗ ಒಂದು ನ್ಯಾಪ್ಕಿನ್ ಇಟ್ಕೋಬೇಕು, ಖರ್ಚಿಫ್ ಇಟ್ಕೋಬೇಕು, ಏನು ಕಾಮನ್ ಸೆನ್ಸ್ ಇಲ್ಲ. ನನಗೆ ನೀನ್ ಏನು ಹೇಳಿಲ್ಲ. What daily I need to tell? ಡೈಲಿ ನಾನು Yeah, listen to me and listen to me and answer me. Did I say daily to watch your mobile? ಹಾ No, I'll never say. ಯು ಆಲ್ವೇಸ್ ಸೇ No. ಅಮ್ಮ ಜೋರಾಗಿ ಆರಿಸ್ಕೊಂಡು ಹೋಗೋದಾರು ಕರ್ಕೊಂಡು ಹೋಗಿದ್ದಾರೆ. ಊಟ ನಮ್ ಗಾಡಿನೇ ಗಲೀಜಾಗೋದು. ಏನ್ ಗಲೀಜಾಗುತ್ತೋ ದೇವ್ರಿಗೆ ತಡಿಯಲ್ಲ. ಹೋಗ್ತಾನೆ ಎಲ್ ಬೋರ್ಡ್ ನನ್ ಮಗ. ಎಲ್ ಬೋರ್ಡ್ ವರ್ಸಸ್ ಎಲ್ ಬೋರ್ಡ್. ನಾನೆಂತ ಹೇಳ್ಬೋಡು? ಎಲ್ ಬೋರ್ಡ್ ಅದ ನೀನು ಯಾರ ಹೇಳ್ದ? ಪ್ರೊಫೆಷನಲ್ ಇದ್ದವ್ರು ಇಂಥ ರೋಡಲ್ಲಿ ಅಟ್ಲೀಸ್ಟ್ ಚೆನ್ನಾಗಿ ಓಡಿಸ್ತಾರೆ. ಚೆನ್ನಾಗೆ ಓಡಿಸ್ತಾ ಇರೋದು. At least your mama driving a car. Be proud for that. ಈಗ ಎಲ್ಲರೂ ಓಡಿಸ್ತಾರೆ ಕಾರ್ಗ. ಹೌದಾ? ಮತ್ತೆ ಆಯ್ತು, ಎಲ್ಲರ ಜೊತೆ ಹೋಗ್ಬಾ ಒಂದ್ ರೌಂಡ್. ನಾನು ಯಾಕೆಲ್ಲರ ಜೊತೆ ಕಂಡೋರ್ ಜೊತೆ ಹೋಗ್ಲಿ? ನೀನು ಹೋಗಲ್ಲ ಕಂಡೋರ್ ಜೊತೆ. ಎಲ್ಲರಿಗೂ ಓಡಿಸಕ್ ಬರುತ್ತೆ ಕಾರು. You go with everyone and come back and sit with me, okay? Done? ಆಯ್ತಂದ್ರೆ ನಿಮಿಷ ಇವ್ರೊಬ್ರು ನಡಿಯಾಗ ಬರಕ್ಕಲ್ಲ ಮಧ್ಯದಲ್ಲಿ ಹೋಯ್ತಾರಪ್ಪ ನಮಗೆ ಕೊಡ್ತಾರ. ಈ 3 ಜನನೇ ಇಷ್ಟು. This is not Nammuru, it is your ಊರು. ಏ ನಿನ್ನೂರ್ ಕಣಲೆ. It's your ಊರು. ನಿನ್ನೂರ್ ನನ್ನೂರಲ್ಲ ಇದು. ಫಸ್ಟ್ ಬಂದಿದ್ನಿ ಈ ಊರಿಗೆ ನೀನಾನ ಹೇಳ. My ಊರು is my papa's ಊರು. Your ಊರು is your papa ಊರು. ನಾ ಹುಟ್ಟಿದೆಲ್ಲಿ? ಅದು ಮ್ಯಾಟರ್ಸ್. ಹುಟ್ಟಿದ್ doesn't matter. ಹುಟ್ಟಿದ ಮ್ಯಾಟರ್ಸ್. Your papa is from where matters. ಗಿಂಟ್ ಬೇಡ. ಹಿಡಿಯಲ್ಲ ನೋಡು ಹೆಂಗ್ ಎದ್ರುಕೊತ. ಅಲ್ಲಿ ನಾಯಿ ಇಲ್ಲ, ಇಲ್ಲೊಂದ್ ನಾಯಿ ಅಲ್ಲೊಂದ್ ನಾಯಿ. ಇಲ್ಲೊಂದ್ ಎಮ್ಮೆ ಅಲ್ಲೊಂದ್ ಎಮ್ಮೆ. ಅಲ್ಲಿ ಎಮ್ಮೆ ಇಲ್ಲ. ಶೋಮಿ ಆ ಶೋಮಿ ಬರತ್ ತಡಿ ಬಂದಾಗ ಹೇಳು. ಅವಾಗ ನಾನ್ ಆಗಿರಲ್ಲ ಎಮ್ಮೆ. ನೀನೇ ಎಮ್ಮೆ. ಅಲ್ಲೊಂದ್ ಎಮ್ಮೆ ಇಲ್ಲೊಂದ್ ಎಮ್ಮೆ. ಎಮ್ಮೆ ಇತ್ತು ನೋಡು ಅಲ್ಲೊಂದ್ ಎಮ್ಮೆ. ಏನಮ್ಮ ಹೆಚ್ಚುತ್ತೀನಿ ತಡಿ. ಹೋಯ್ತು, ಸರಿ ಮಾಡು. ಒಂದಿನ್ ತಪ್ಪಮ್ಮ ಗಟ್ಟಿ ನಿಂತ್ಕೋಬೇಕು. ಊಟ ಎಷ್ಟು ಚಂದ ಕಾಣ್ತಾ ಇದೀಯ ನೋಡ್ ನೀನು. ನಿಂಗೆ ಯಾರು ಹುಷಾರಿಲ್ಲ ಅಂತಾರೆ ಮಗ? ಹೇಳು ಮಗ. ನನ್ನ ಗೊತ್ತಲ್ಲ ಹೀರೋ ತರ ಕಾಣಿಸ್ತಾ ಇದೆಯಾ? ಹೀರೋ ತರ ಕಾಣ್ತಾನೆ. ಹೀರೋ. ನನ್ ಹಲ್ಲು ಎಲ್ಲೂ ತೋರಿಸಿಲ್ಲ. ಯಾವ Your hall is fantastic. ಹಾರಿಸ್ಬೇಕಾ? ಗೈಸ್ ಹಾರಿಸ್ಬೇಕಂತೆ. ಕ್ಯಾಪ್ಚರ್ ಮಾಡ್ಬೋದಿತ್ತಾ ಹೆಂಗೆ? ಫ್ರಂಟ್ ಅಲ್ಲಿ ಮಾಡಿದ್ನಲ್ಲ. ಎಲ್ಲಿ ಮಾಡಿದ್ಯಾ? ಫ್ರಂಟ್ ಅಲ್ಲಿ ಐ ಮೀನ್ ಹಿಂಗ್ ಮಾಡಿದ್ರೆ ಆರಾಮಾಗಿ ಎಷ್ಟು ಚಂದ ಕ್ಯಾಪ್ಚರ್ ಆಗೋದು. ಒಳ್ಳೆ ಏನ್ ಮಾಡ್ತಾರೆ ಆಫ್ ರೋಡಿಂಗ್ ತರ. ಪುಟ್ಕೋಸಿ ಕಾರಲ್ಲ ಆಫ್ ರೋಡಿಂಗ್ ಬೇರೆ. ಗೈಸ್ ನೋಡಿ, ಪುಟ್ಕೋಸಿ ಅನ್ಕೊಂಡು ಅಪ್ಪ ಮಗ ಇದೇ ಕಾರ್ ಓಡಿಸ್ತಾ ಇದಾರೆ. ನಾನು ಇಲ್ಲ ಅಲ್ಲ, ಅವಾಗ್ಲೂ ಇದೇ ಕಾರ್ ಓಡಿಸಿದಾರೆ ಅಪ್ಪ ಮಗ. ಆದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡ್ಸಿಲ್ಲ. ಕರೆಕ್ಟ್ ಆಗಿ 500 ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡು ಓಡಾಡ್ಬಿಟ್ಟು ಇಟ್ಬಿಟ್ಟಿದ್ದಾರೆ. ಇನ್ ಗಂಟೆ ಕಳ್ಕೊತಾ ಇದ್ರು ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡ್ಸಿದ್ರೆ. ತೋರಿಸ್ಬಿಟ್ರು ಅವ್ರ ಬುದ್ಧಿನ.
ಅಪ್ಪ ಮಗ. ಫ್ಲಾಶ್ ಮಾಡೋಣ ಅದ್ರಲ್ಲಿ ಎಲ್ಲಿ ಇದ್ಲಿ ಎಂತ ಮಾಡೋದು ಓಡ್ಸಕ್ ಬರಲ್ಲ ನೀನು. ಏನ ಒಂದ್ ಲಿಂಕ್ ಮಾಡ್ಬೇಕು ಏನಂತಾರೆ ಅರ್ಥ ಆಯ್ತು. ಹಾ ನೀನೇ ತಾನೇ ಈಗ ಡಬ್ಬ ನನ್ ಮಗ. ಯಾ ಅದೇನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಲೈಟ್ ಪಾಸ್ ಮಾಡ್ಬೇಕು. ಆಯ್ತಮ್ಮ ನನ್ಗೆ ಹುಷಾರಿಲ್ಲಮ್ಮ, ನನ್ಗೆ ಆಗ್ತಿಲ್ಲ, ನನ್ ಸುಸ್ತಾಗುತ್ತೆ. ಯಾಕೆ ಬೆಲೆ ಹಾರ್ಸ್ 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 ಏನಿದೆ ಹಾರ್ಸಕ್ಕೆ? ಮಣ್ಣ್ ಹಾರ್ಸ್. ಮಣ್ಣು ಕಲ್ಲ ಅದು ನಮ್ಗೆ ಬಂದ್ ಬೀಳುತ್ತೆ. ನಿಮ್ಗೆಲ್ ಬೀಳುತ್ತೆ? ಮತ್ತಿನ್ನೇನು? ನನ್ಗೆ ಪ್ಯಾಂಟ್ ಇಷ್ಟ ಇಲ್ಲ ಅಮ್ಮ. ನನಗೆ ನೀನೇ ಇಷ್ಟ ಇಲ್ಲ. ಮತ್ ಯಾಕೆ ಕರ್ಕೊಂಡು ಹೋಗ್ತಾ ಇದೀಯಾ? ಬಿಟ್ಟಾಕಲ್ಲ ಇಲ್ಲೇ, ನನ್ ಪಾಡಿಗೆ ನಾನು ಹೋಗ್ತೀನಿ. ಐ ಲವ್ ಯು. ನೋಡು ತೋರಿಸ್ಬಿಡ್ತೀಯಲ್ಲ ನಿನ್ ಬುದ್ಧಿನ. ಹಾ ಅಮ್ಮ ಅಮ್ಮ ಏನ ಅಲ್ಲಿ ಕಾಯಿ ಬಿದ್ದಿದ್ಯಾ? ಎಲ್ಲಿ? ಇಲ್ಲಿ ನೋಡು, ವಾಪಸ್ ಹೋಗ್ಬೇಕೇನೋ. ಎಲ್ಲ ಕುತ್ಕೊಂಡ್ ತೆಗಿಬೇಕೆಲ್ಲ ಕಾಯಿ. ನೋಡ್ದ ನನ್ ಕಣ್ಣ ಶಾರ್ಪ್ ಇದೆ ಅಂತ. ಆ್ಯಕ್ಚುಲಿ ನಾನು ಟೋಕನ್ನ ನೆನ್ನೆನೇ ತೊಗೊಂಡ್ಬಿಟ್ಟೆ. ಬಿಕಾಸ್ ಇವತ್ತಿನ ದಿನ ತೊಗೊಂಡ್ರೆ ಎಂತ ಆಗುತ್ತೆ ಅಂದರೆ ಅವರು 10 ಗಂಟೆ ಮೇಲೆ ಪಿಕ್ ಮಾಡೋದು ಫೋನು. ಮಾಡಿದ ತಕ್ಷಣ ತುಂಬ ನಂಬರ್ಸ್ ಹೊರ್ಟೋಗ್ಬಿಟ್ಟಿರುತ್ತೆ, ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ನೆನ್ನೆನೇ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಂಡಿದ್ದೆ. ಫೋನ್ ಮಾಡಿದಾಗ ಹೇಳ್ತಾ ಇದ್ರು, ಆ್ಯಕ್ಚುಲಿ ಈಗ ರೀಸೆಂಟಾಗಿ ಬಂದಿದ್ರಿ ಅಲ್ವಾ ಮೇಡಮ್ ನೀವು, ಅವರೇ ತಾನೇ ಅಂತ. ಹೌದು, ಅದನ್ನು ನಾನೇ, ಇದೂ ನಾನೇ. ಸೊ ಆವಾಗ ಬಂದಿದೆ ಬೇರೆ ರೀಸನಿಗೆ. ಈಗ ಆ್ಯಕ್ಚುಲಿ ಅವನಿಗೆ ತುಂಬ ವಾಮಿಟಿಂಗ್ ಇದೆ, ಸೊ ಹಾಗಾಗಿ ಅಂತ. ಮತ್ತು ಡಾಕ್ಟರ್ದು ಆ್ಯಕ್ಚುಲಿ ಇವತ್ತು ರಜಾ ಕೊಡ್ತಾರೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಅಲ್ಲ. ಹಾಗಾಗಿ ಎಷ್ಟು ಗಂಟೆಗೆ ಇರ್ತಾರೆ, ಎಷ್ಟು ಗಂಟೆ ತನಕ ಇರ್ತಾರೆ ಎಲ್ಲ ಕೇಳ್ಕೊತಾ ಇದ್ದೆ. ಬಿಕಾಸ್ ಚಿಂಟಿಗೆ ಸ್ಕೂಲಿಗೆ ರಜಾ ಹಾಕಬೇಕು ಅಲ್ಲ, ಮಧ್ಯಾಹ್ನ ಹಾಕೋದೋ ಬೆಳಗ್ಗೆ ಹಾಕೋದೋ ಅಥವಾ ಫುಲ್ ಡೇ ರಜಾ ಹಾಕೋದೋ ಯಾವುದೂ ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ಅಕಾರ್ಡಿಂಗ್ಲಿ ಮಾಡೋಣ ಅಂದ್ಕೊಂಡು ಅವಾಗ ಹೇಳಿದ್ರು, ನೋಡಿ ಮೇಡಮ್ ಯಾವಾಗ ಆಗುತ್ತೆ ಅವಾಗ ಬನ್ನಿ ಅಂತ ಹೇಳಿದರು. ಆ್ಯಕ್ಚುಲಿ ಅಪ್ಪ ಮಗ ಏನು ಮಾಡಿದ್ದಾರೆ ಗೊತ್ತಾ, ಬರೀ 500 ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡು ಓಡಾಡ್ಕೊಂಡಿದ್ದಾರೆ ಅಲ್ಲ. ಇವಾಗ ಆ್ಯಕ್ಚುಲಿ ಫ್ಯೂಯಲ್ ಎಫಿಷಿಯನ್ಸಿ ತೋರಿಸ್ತಾ ಇದೆ, ಅಂದರೆ ಸ್ವಲ್ಪ ಕಮ್ಮಿ ದೂರ ಹೋಗುತ್ತೆ, ಬೇಗ ಬೇಗ ಅಲರ್ಟ್ ತೋರಿಸ್ತಾ ಇದೆ, ಪೆಟ್ರೋಲ್ ಹಾಕಿಸ್ಕೋಬೇಕು ನೀವು, ಇಲ್ಲ ಅಂದರೆ ಕಷ್ಟ ಆಗತ್ತೆ ಅಂತ ನೋಡಿ ಅಲರ್ಟ್ ತೋರಿಸ್ತಾ ಇದೆ. ನನಗೆ ಕೋಪ ಅಂದರೆ ಕೋಪ ಬರ್ತಾ ಇತ್ತು. ಯಾಕೆ ಗೊತ್ತಾ, ಅಪ್ಪ ಮಗ ಓಡಾಡಿದಾರಲ್ವಾ, ಅಟ್ಲೀಸ್ಟ್ 1,000 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಇವ್ರು ಗಂಟೆ ಕಳ್ಕೊತಾ ಇದ್ರು ಗೈಸ್. ಫುಲ್ ಟ್ಯಾಂಕ್ ಆದರೆ 2,500 ರೂಪಾಯ್ದು ಹಾಕಿಸ್ಬೇಕು. ಫುಲ್ ಟ್ಯಾಂಕ್ ಮನೆ ಹಾಳಾಯಿತು, ಅಟ್ಲೀಸ್ಟ್ 1,000 ರೂಪಾಯಿದಾದ್ರು ಪೆಟ್ರೋಲ್ ಹಾಕಿಸ್ಬಾರ್ದ ಗೈಸ್. 500 ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡು ಓಡಾಡಿಬಿಟ್ಟು ಬರೀ 50-60 ಕಿಲೋಮೀಟ್ರು ಓಡೋ ಥರ ಮಾಡಿ ಇಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಧೈರ್ಯದಿಂದನೇ ಬಂದೆ. ಇನ್ ಬಿಟ್ವೀನಲ್ಲಿ ಮದನಗೇರಿ ಅಂತ ಇದೆ, ಮದನಗೇರಿ ಕ್ರಾಸು, ಅಲ್ಲಿ ಪೆಟ್ರೋಲ್ ಪಂಪ್ ಸಿಗುತ್ತೆ, ಸೊ ಅಲ್ಲಿ ಹಾಕಿಸ್ಕೋಬೋದು ಅಂದ್ಕೊಂಡು ಬಂದೆ. ಆದರೆ ಆ್ಯಕ್ಚುಲಿ ಅಲ್ಲಿ ಪೆಟ್ರೋಲೇ ಇರಲಿಲ್ಲ. ಸೊ ಅದಾದಮೇಲೆ ಭಯ ಸ್ಟಾರ್ಟ್ ಆಯಿತು ನೋಡಿ, ಎಲ್ಲಿ ನಿಂತೋಗ್ಬಿಡುತ್ತೆ ಅಂತ ಭಯ ಗೈಸ್. ಮಳೆ ಬೇರೆ, ನಾನು ನನ್ನ ಮಗ ಇಬ್ಬರೇ ಬೇರೆ. ಮತ್ತು ಮೋರೋವರ್ ನನ್ನ ಗಂಡಂಗೆ ಫೋನ್ ಮಾಡಿದ್ರೆ ಅವನು ಹೆಲ್ಪು ಸಹ ಮಾಡಲ್ಲ, ನನಗೆ ಗೊತ್ತಿರೋ ಥರ ಕ್ಯಾರೆ ಅಂತಲೂ ಅನ್ನೋದಿಲ್ಲ. ಸೊ ಹೀಗಿರುವಾಗ ಎಂತ ಮಾಡೋದು? ರಾಯರೇ ಪ್ಲೀಸ್ ರಾಯರೇ, ಫ್ಯೂಯಲ್ ಎಫಿಷಿಯನ್ಸಿ ಜಾಸ್ತಿ ಮಾಡಿ, ಅಟ್ ಎನಿ ಕಾಸ್ಟ್ ಪೆಟ್ರೋಲ್ ಪಂಪ್ ರೀಚ್ ಆಗೋ ಥರ ಪೆಟ್ರೋಲ್ ಇರೋ ಥರ ಮಾಡಿಕೊಡಿ ಅಂತ ನಾನು ಪ್ರೇ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಅದು 57 ತೋರಿಸ್ತಾ ಇತ್ತು ಫ್ಯೂಯಲ್ ಎಫಿಷಿಯನ್ಸಿ. ಹೋಗ್ತಾ 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 ಪ್ರೇ ಮಾಡ್ದಂಗೆ 69 ತನಕ ಬಂದ್ಬಿಡೋದ ಗೈಸ್. ನನಗೆ ಹೆಂಗೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ಈ ಕಡೆ ಕಾರಿನ ಫಾಲ್ಟ್ ಅನ್ನೋದಾ ಅಥವಾ ರಾಯರೇ ಯಾವುದೋ ಒಂದು ರೂಪದಲ್ಲಿ ಫ್ಯೂಯಲ್ ಎಫಿಷಿಯನ್ಸಿ ಜಾಸ್ತಿ ಮಾಡ್ತಿದ್ದಾರಾ, ಏನಂದರೆ ಏನೂ ಗೊತ್ತಾಗ್ತಾ ಇಲ್ಲ ಗೈಸ್. ಏನು ನಂಬೋದು ಏನು ಬಿಡೋದು ಅನ್ನಿಸ್ಬಿಡ್ತು. ಬಟ್ ನನ್ನ ಮಗ ಅಂತ ಇದ್ದ, ನೋಡು ನಿನ್ನ ಕಾರ್ ಸರಿ ಇಲ್ಲ, ಅದು ಆ್ಯಕ್ಚುಲಿ ಹೋಗ್ತಾ ಹೋಗ್ತಾ ಡಿಕ್ರೀಸ್ ಆಗಬೇಕು ಫ್ಯೂಯಲ್ದು ಮೈಲೇಜು, ಏನದು ಕಿಲೋಮೀಟರು ನೋಡಿದ್ರೆ ನಿಂದು ಇನ್ಕ್ರೀಸ್ ಆಗ್ತಾ ಇದೆ, ಅದಕ್ಕೆ ನಿನ್ನ ಕಾರ್ ಡಬ್ಬಾ ಕಾರು ಅಂತ ನನ್ನ ಮಗ ಬೇರೆ ಒಂದು ಕಡೆ ವಡ ಅಂತಿದ್ದ.
ನನಗೆ ಈಗಲೂ ನಂಬಕ್ಕಾಗ್ತಾ ಇಲ್ಲ. ನನ್ನ ಮಗ ಹೇಳ್ದಂಗೆ ನನ್ನ ಕಾರೇ ಲೈಕ್ ಸರಿಗಿಲ್ವೋ ಅಥವಾ ರಾಯರು ನಿಜಕ್ಕೂ ಫ್ಯೂಯಲ್ ಎಫಿಷಿಯನ್ಸಿನ ಜಾಸ್ತಿ ಮಾಡಿದ್ರೋ ಅಥವಾ ಎಲ್ಲ ನನ್ನ ಭ್ರಮೇನಾ ಅಥವಾ ಸಮ್‌ಟೈಮ್ಸ್ ಇಟ್ ವಿಲ್ ಹ್ಯಾಪನ್ ಲೈಕ್ ದಿಸ್ಸಾ ಏನೂ ಗೊತ್ತಾಗ್ತಾ ಇಲ್ಲ ಗೈಸ್. ನಿಜಕ್ಕೂ ಅಯೋಮಯ ಅನ್ನಿಸ್ಬಿಡ್ತು. ಅದೇ ಗುಂಗಲ್ಲಿ ಹಾಸ್ಪಿಟಲ್‌ಗೆ ಹೋಗಿ ಅವನ್ನ ತೋರಿಸ್ಕೊಂಡು ಕರ್ಕೊಂಡು ಬಂದೆ. ಬರುವಾಗ ನನ್ನ ಮಗ ಲಾಸ್ಟ್ ಟೈಮೇ ಹೇಳಿದ್ದ, ಅಮ್ಮ ನೆಕ್ಸ್ಟ್ ಟೈಮ್ ಬರುವಾಗ Pizza, ನಂದಿನಿ burger, ಕೆಫೆಗೆ everything you are going ಕರ್ಕೊಂಡು to get it. ಹೋಗ್ಬೇಕು ಅಂತ. ಬಟ್ ಏನು ಮಾಡೋಣ ಗೈಸ್, ನನ್ನ ಮಗನ ಆಸೆ ತೆಗ್ದಾಕಕ್ಕಾಗತ್ತಾ? ಸೊ ಹಾಗಾಗಿ ನೋಡಿ ಕರ್ಕೊಂಡು ಬಂದಿದ್ದೀನಿ. ಹೋಗೋಣ ಬಾ. ನಿಮ್ಗೆ ಸರಿ. ಸಾಕಮ್ಮ. ಏ, ಆಯ್ತು. ವಾಟ್ ಎವರ್ ಗೈಸ್, ನನ್ನ ಮಗನ ಆಸೆನ ಫುಲ್ಫಿಲ್ ಮಾಡೋದೇ ನನ್ನ ಗುರಿ ಅಂತಾರಲ್ಲ ಹಾಗೆ. ಹೇಳ್ತೀನಿ ನನ್ನ ಮಗಂಗೆ ಫಸ್ಟ್ ಟೈಮ್ ಇಲ್ಲ ಅಂತೀನಿ. ಬಟ್ ಅದೇ ರಿಪೀಟ್ ಆಗ್ತಾ ಇದ್ರೆ ಇನ್ನೇನು ಮಾಡೋಕ್ಕಾಗತ್ತೆ? ದಿನ ಅಳೋರ್ಗೆ ಸಾಯೋರು ಯಾರು ಅಂತಾರಲ್ಲ ಹಾಗೆ. ಸೊ ಇಲ್ಲಿ ಬಂದಾಗಲೆಲ್ಲ ನಾವು ಬರೋದು ಪೇಷಂಟ್ ಆಗೇನೆ. ಬಿಕಾಸ್ ಕುಮಟಾ ಬರ್ತೀವಿ ಅಂದರೆ ನಾವು ಡಾಕ್ಟರಿಗೆ ತೋರ್ಸೋಕ್ಕೆ ಅಂತಲೇ ಬರೋದು. ಹಾಗಂದ್ಬಿಟ್ಟು ನನ್ನ ಮಗನ ವಿಶಸ್ನ ಫುಲ್ಫಿಲ್ ಮಾಡ್ದೇ ಇರೋಕ್ಕಾಗತ್ತಾ? ಅಂಥದ್ರಲ್ಲೂ ಈ ಸಲ ಗ್ಯಾಸ್ಟ್ರೈಟಿಸ್ ಐ ಮೀನ್ ಏನು ತಿಂದ್ರೂ ಹೊಟ್ಟೆಲ್ ನಿಲ್ತಾ ಇರಲಿಲ್ಲ. ಅಂಥದ್ರಲ್ಲೂ ಅಮ್ಮ ಹೋಗಲೇಬೇಕು ಅಂದ. ಸೊ ಕರ್ಕೊಂಡು ಬಂದೆ. ಅದರಲ್ಲೂ ನಾವು ತಗೊಂಡಿರೋದು ಏನು ಹೇಳಿ, ಪಾನಿಪುರಿ, ಮಸಾಲ ಪುರಿ. ಯಾಕೆ ಗೊತ್ತಾ? ಆ್ಯಕ್ಚುಲಿ ನಾನ್ ವೆಜ್ ಟ್ರೈ ಮಾಡೋಣ ಅಂತ ಇದ್ವು. ನಾನ್ ವೆಜ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅದನ್ನು ಸರಿಗೆ ನೋಡಲಿಲ್ಲ. ಬಟ್ ಏನಪ್ಪ ಅಂದರೆ ಇವತ್ತು ಗುರುವಾರ ಆಗಿತ್ತು ಅಲ್ಲ, ಸೊ ಹಾಗಾಗಿ ವೆಜ್ ಇವತ್ತು. ಸೊ ನಾನು ಮಸಾಲ ಪುರಿ ತೊಗೊಂಡೆ, ಅವನು ಅವ್ನ ಫೇವ್ರೆಟ್ ಪಾನಿಪುರಿ ತೊಗೊಂಡ. ಬಟ್ ಚೆನ್ನಾಗಿತ್ತು ಗೈಸ್. ಪಾನಿಪುರಿ ಅಂತೂ ತುಂಬ ಚೆನ್ನಾಗಿದೆ ಅಮ್ಮ ಅಂತಿದ್ದ. ಬಟ್ ಮಸಾಲ ಪುರಿಗೆ ಸ್ವಲ್ಪ ಸ್ವೀಟ್ ಹಾಕಿದ್ರು ಅನ್ಸುತ್ತೆ. ನಾವು ಬೇಡ ಅಂತ ಹೇಳಿದ್ವು, ಆದರೂ ಸ್ವಲ್ಪ ಸ್ವೀಟ್ನೆಸ್ ಇತ್ತು ಅಂತ ಅನ್ಸುತ್ತೆ. ಬಟ್ ಟೇಸ್ಟ್ ವೈಸ್ ಚೆನ್ನಾಗಿತ್ತು ಗೈಸ್. ನನಗೇನೋ ಇಷ್ಟ ಆಯಿತು. ಕಂಪ್ಯಾರಿಟಿವ್ಲಿ ಅಂಕೋಲಾದಲ್ಲಿ ತಿನ್ನೋದಕ್ಕಿಂತ ಇಲ್ಲಿ ಚೆನ್ನಾಗಿತ್ತು. ಅದು ಸ್ವೀಟ್ ಹಾಕಿದಾರೆ ಅನಿಸ್ತಾರೆ. ಚಾನ್ಸಸ್ ಇಲ್ಲಿಗೆ ಬರಲ್ಲ. ತುಂಬಾ ಚೆನ್ನಾಗಿದೆ. ನನ್ನ ಮಗ ನೋಡಿ ಹುಷಾರಿಲ್ದಿರೋನು ಹುಷಾರಾಗ್ಬಿಟ್ಟ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಇದೆಲ್ಲ ತಿಂದಮೇಲೆ ಅವನು ವಾಂತಿನೇ ಮಾಡಲಿಲ್ಲ ಗೈಸ್. ಸಮ್ಟೈಮ್ಸ್ ಹೇಳ್ತಾರಲ್ಲ, ಡಾಕ್ಟ್ರದ್ದು ಮೆಡಿಸಿನ್ಗಿನ್ನ ಆ್ಯಕ್ಚುಲಿ ವಿಲ್ ಪವರ್ ವರ್ಕ್ ಆಗತ್ತೆ ಅಂತ. ಇಷ್ಟ ಕಷ್ಟಗಳು ನೋಡಿ ಎಷ್ಟು ಚೆಂದಾಗಿ ವರ್ಕ್ ಆಯಿತು ಅಂತ. ಸೊ ಅದಕ್ಕೆ ಹೇಳೋದು, ಮಕ್ಕಳು ಕೆಲವೊಂದ್ಸಲ ಇಷ್ಟಪಟ್ಟಿದ್ದನ್ನು ಕೊಡಿಸ್ಬಿಡ್ಬೇಕು ಅಂತ. ಅಲ್ಲಿ ಕೆಫೆನಲ್ಲೇ ನಂದಿನಿ ಐಸ್ ಕ್ರೀಮ್ ಸಿಗ್ತಾ ಇತ್ತು. ಅದೆಲ್ಲ ಬಂದ್ಬಿಟ್ಟು ಸ್ಕೂಪ್ ಇಂದು ಮತ್ತೆ ಗಡ್ಬಡ್ಡು ಆ ರೀತಿ. ಬಟ್ ನಮ್ಗೆ ಅದೆಲ್ಲ ತಿನ್ನೋ ಮನ್ಸಿರ್ಲಿಲ್ಲ. ಸೊ ಅದ್ರ ಪಕ್ಕನೇ ಐಸ್ ಕ್ರೀಮ್ ಕೌಂಟರು ಮತ್ತೆ ಸ್ನ್ಯಾಕ್ಸ್ ಕೌಂಟರ್ ಇದೆ. ಸೊ ಅಲ್ಲಿ ಬಂದ್ಬಿಟ್ಟು ಐಸ್ ಕ್ರೀಮ್ ತಗೋತಾ ಇದ್ದೀವಿ. ನನಗೆ ಕುಲ್ಫಿ ಇಷ್ಟ, ಸೊ ಹಾಗಾಗಿ ನಾನು ಕುಲ್ಫಿ ತಗೊಂಡೆ. ನಮ್ಮ ಚಿಂಟುನು ಅಮ್ಮ ತಗೋತಾ ಇದ್ದಾಳಲ್ಲ, ಅಮ್ಮ ತಿಂತಾ ಇದ್ದಾಳಲ್ಲ ಅಂದ್ಬಿಟ್ಟು ಅವನು ಸಹ ಕುಲ್ಫಿನೇ ತಗೊಂಡ. ಬಿಲ್ಲಿಂಗ್ ಕೌಂಟರ್ಗೆ ಹೋದಾಗ ಅಲ್ಲಿ ಚಕ್ಲಿ ಕಾಣಿಸ್ತು. ಸೊ ಚಿಂಟು ಪಪ್ಪಾಗೆ ಚಕ್ಲಿ ಇಷ್ಟ, ಐ ಮೀನ್ ಟೀ ಜೊತೆಗೆಲ್ಲ ತಿಂತಾನೆ. ಸೊ ಹಾಗಾಗಿ ಅವನಿಗೂ ಸಹ ಚಕ್ಲಿ ತಗೊಂಡೆ. ಆ್ಯಂಡ್ ಚಿಂಟು ಅದ್ಯಾವುದೋ ಒಂದು ಹೊಸ ಚಿಪ್ಸ್ ಪಿಜ್ಜಾ ಟೇಸ್ಟಿಂದ ಯಾವುದೋ ಇದೆ ಅಮ್ಮ, ಅದು ತಗೊಳ್ಳೋಣ ಅಂದ. ಸೊ ಆಯಿತು ತಗೋ ಅಂದೆ. ಆ್ಯಂಡ್ ಜೊತೆಗೆ ಆ ಕೇಕ್ ಬೇಕು ಅಂದ. ಸೊ ಕೇಕ್ ಸಹ ತಕ್ಕೊಟ್ಟೆ. ಇವಾಗ ವಾಪಸ್ ನಾವು ನಮ್ಮ ಮನೆ ಕಡೆಗೆ ಹೊರಟ್ವು. ನಮ್ಮ ಚಿಂಟು ಬರುವಾಗ ಆರಾಮಾಗಿ ಮಲ್ಕೊಂಡ್ಬಿಟ್ಟ. ಪಾಪ ಮಗು ಏನು ತಿಂದರೂ ಹೊಟ್ಟೆಲಿ ನಿಲ್ತಾ ಇರಲಿಲ್ಲ. ಬಟ್ ಇವತ್ತು ಲೈಕ್ ಅಲ್ಲೇನು ತಕ್ಕೊಟ್ಟೆ ಅಲ್ಲ, ಸೊ ಪಾನಿಪುರಿ, ಮಸಾಲ ಪೂರಿ, ಜ್ಯೂಸು, ಐಸ್ ಕ್ರೀಮು ಎಲ್ಲ ಹೊಟ್ಟೆಲಿ ಆರಾಮಾಗಿ ನಿಂತ್ಕೋತು. ವಾಮಿಟಿಂಗ್ ಎಲ್ಲ ಆಗಲಿಲ್ಲ. ಮತ್ತು ಸ್ವಲ್ಪ ಫೀಲ್ ಆಗ್ತಿದೆ ಅಂದ. ಸೊ ಮಲ್ಕೊಂಬಿಡು ಪುಟ ಅಂತ ಹೇಳಿದೆ. ಹಾಗಾಗಿ ಅವನು ಮಲ್ಕೊಂಡಿದ್ದಾನೆ. ಸೊ ಸದ್ಯಕ್ಕೆ ವಾಮಿಟ್ ಎಲ್ಲ ಆಗಿಲ್ಲ.
ನಮ್ ಚಿಂಟು ಮಗು ತರ ಮಲಗಿದಾನೆ. ನನಗಂತೂ ನೋಡ್ಬಿಟ್ಟು ಮುದ್ದು ಮುದ್ದು ಅಂತ ಫೀಲ್ ಆಗ್ತಾ ಇತ್ತು. ಎಷ್ಟು ಕ್ಯೂಟ್ ಇದನ್ ನೋಡಿ ನನ್ ಮಗ. ಅಲ್ಲ, ಯಾರು ಕಣ್ಣಾಕ್ಬೇಡಿ ಗೈಸ್, ದೃಷ್ಟಿ ಆಗ್ಬಿಡುತ್ತೆ. ಮೊದ್ಲೇ ಮಗುಗ್ ಹುಷಾರಿಲ್ಲ. ಸೊ ಬನ್ನಿ ಹೋಗೋಣ. ಇವನ್ನ ನೋಡ್ತಾ ಇದ್ರೆ ನಾನು ಹಿಂಗೆ ನೋಡ್ತಾ ಇರ್ತೀನಿ. Lips. ಮನೆ ಬಂತು. ಮೆಡಿಸಿನ್ ತಗೋ. ಹಿಂದೆ ಚಂದ ಕರ್ಕೊಂಡು ಬೇಬಿ ತರ ತಗೊಂಡು ಹೋಗೋಣ. ಹೋಗುವಾಗ ಬಿರಿಯಾನಿ ಕೆಳಗಡೆ ಎತ್ತಿಟ್ಬಿಟ್ಟು ಹೋಗಿದ್ದೆ. ಸೊ ಬಂದ್ಮೇಲೆ ಬಿಸಿ ಮಾಡ್ಕೊಳ್ಳೋಣ ಅಂತ ನೋಡಿ, ಈಗ ಊಟದ ಟೈಮ್ ಆಗಿದೆ. ಸೊ ಬಿಸಿ ಮಾಡಿ ಕೊಡ್ತಾ ಇದ್ದೀನಿ. ನನ್ನ ಮಗಂಗಂತೂ ಖುಷಿನೂ ಖುಷಿ ಗೈಸ್. ಬನ್ನಿ ಅವನಿಗೆ ತಗೊಂಡು ಹೋಗೋಣ, ಇನ್ನೂ ಖುಷಿ ಪಟ್ಬಿಡ್ತಾನೆ. ಏನಿದೆ? ಗೈಸ್, ಅಮ್ಮ ಕೊಟ್ಟಿರೋ ಬಿರಿಯಾನಿ ನಮ್ ಭಾಗ್ಯಲಕ್ಷ್ಮಿ. ನೋಡಿ ನಮ್ಮ ಹುಡುಗ ಹೆಂಗ್ ತಿಂತಾವನೆ, ಹುಷಾರಾಗ್ಬಿಟ್ಟ ಅಲ್ಲ? ಹುಷಾರಾದೆ? ಮೆಡಿಸಿನ್ ತಗೊಂಡಿಲ್ಲ, ಹುಷಾರಾದೆ. ಡಾಕ್ಟರ್ ಮುಖ ನೋಡಿದ್ರೆ ಸಾಕು. ನಿನ್ನೆ ಜೋರ್ ಮಳೆ ಬಂತು ಅಲ್ವಾ? ಅದು ಆಕ್ಚುಲಿ ಹೇಗೆ ಎಫೆಕ್ಟ್ ಆಯ್ತು ಗೊತ್ತಾ? ಅದು ಮೇಲ್ಗಡೆಯಿಂದ ಜಾಸ್ತಿ ನೀರ್ ಬಂದು ನಮ್ ಕಾಂಪೌಂಡ್ ಒಳಗೆಲ್ಲ ಬಂದ್ಬಿಟ್ಟಿತ್ತಂತೆ. ಆಕ್ಚುಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಹೊರಗೆ ಹೋಗಲ್ಲ ಗೈಸ್, ನಾನು ಹೋಗಿಲ್ಲ. ಆದ್ರೂ ಆಮೇಲೆ ನಮ್ ಚಿಂಟು ಹೇಳ್ದ, ಬಟ್ ಅವಾಗ್ಲೂ ನಾನು ಹೋಗೋ ಸ್ಥಿತಿಲಿರಲಿಲ್ಲ. ಬಿಕಾಸ್ ಅಡ್ಗೆ ಮನೆ ತಿಂಡಿ ಕೆಲಸ ಮಾಡ್ಬೇಕಲ್ಲ, ಸೊ ಅದನ್ನ ಮಾಡ್ತಾ ಇದ್ದೆ. ಬಟ್ ಆಮೇಲೆ ಹೋಗಿ ನೋಡ್ದೆ, ಅಷ್ಟರಲ್ಲಿ ಚಿಂಟು ಅವ್ರ ಅಜ್ಜಿ ಇನ್ನೊಬ್ರು ಹೆಲ್ಪಿಗೆ ತಗೊಂಡಿದ್ರು. ಸೊ ಅವರು ಮಾಡ್ತಾ ಇದ್ರು ಎಲ್ಲ. ಓ, ಇಷ್ಟೊಂದು ಬಂದ್ಬಿಟ್ಟಿದ್ಯಲ್ಲಪ್ಪ ಅನ್ಕೊಂಡೆ. ಮತ್ತೆ ಅದನ್ನ ಕ್ಯಾಪ್ಚರ್ ಮಾಡಿದ್ರೆ ಇನ್ನೇನಾದ್ರು ಅಂತಾರೆ ಅನ್ಬಿಟ್ಟು ನಾನು ಕ್ಯಾಪ್ಚರ್ ಎಲ್ಲ ಮಾಡಕ್ ಹೋಗ್ಲಿಲ್ಲ. ಸಂಜೆ ಟ್ಯೂಷನ್ ಇತ್ತು, ಟ್ಯೂಷನಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿಂದ ಬಂದು ಎಂತ ಅನ್ನ ಮಾಡಕ್ಕಿಟ್ಟೆ, ಹಾಗೆ ಸಾರು ಸಹ ಬಿಸಿ ಮಾಡ್ತಾ ಇದ್ದೀನಿ. ತಲ್ಕಾಲ್ ಸಾರು ನಮ್ಮ ಚಿಂಟುಗೆ ಫೇವ್ರೇಟು. ಆ್ಯಂಡ್ ಮೋರ್ ಓವರ್ ಚಿಂಟು ಹುಷಾರಾದ ಗೈಸ್. ಹಾಗೆ ನನ್ನ ಮಗ ಅಮ್ಮಮ್ಮ ಮಾಡಿರೋ ಫುಡ್ಡು ಮತ್ತೆ ಸ್ವಲ್ಪ ಡಾಕ್ಟ್ರ್ ಮುಖ ನೋಡಿದ್ರೆ ಹುಷಾರಾಗ್ಬಿಡ್ತಾನೆ. ಬಟ್ ಇವತ್ತು ರಜಾ ಹಾಕ್ಬೇಕಿತ್ತಲ್ಲ ಅಂತಾನೆ ಬೇಜಾರಾಗ್ತಾ ಇತ್ತು. ಆ ದೇವ್ರೇ ಏನದು ರಜಾ ಕೊಟ್ಬಿಟ್ಟ ಅಂತ ಫೀಲ್ ಆಗ್ತಾ ಇತ್ತು ನನಗೆ. ಬಿಕಾಸ್ ನನ್ನ ಮಗ ಇಷ್ಟೊಂದು ಸಫರ್ ಮಾಡೋಕ್ಕೆ ಕಾರಣನೇ ನಾನು. ಅವನನ್ನ ಇಲ್ಲಿ ಬಿಟ್ಟು ಹೋದೆ ಅಲ್ಲ, ಸೊ ಅದೇ ಕಾರಣ. ಯಾಕೆ ಬಿಟ್ಟು ಹೋದೆ? ಸ್ಕೂಲಿಗೆ ರಜಾ ಹಾಕಬೇಕು ಅಂತ ಬಿಟ್ಟು ಹೋದೆ. ಆದರೂ ಸಹ ನನ್ನ ಮಗ ಒಂದಿನ ರಜಾ ತಗೊಂಡ್ಬಿಟ್ಟ, ಬುಧವಾರ. ಮತ್ತೆ ಇವಾಗ ರಜಾ ಹಾಕಿದ್ರೆ 2 ದಿನ ರಜಾ ಆಯ್ತು. ನಾನು ಬಿಟ್ಟೋಗಿದ್ದ ಉದ್ದೇಶ ಏನು? ಅವನು ಸ್ಕೂಲ್ ಹೋಗ್ಲಿ, ಅವ್ರ ಅಪ್ಪನ ಜೊತೆ ಹೊಂದ್ಕೊಳ್ಳಿ, ಆರಾಮಾಗಿರ್ಲಿ ಅಂತ ಬಿಟ್ಟೋದೆ. ಇದು ನೋಡಿದ್ರೆ ರಿವರ್ಸ್ ಆಯ್ತು. ಹೆಂಗೋ ಒಂದು ನನಗೆ ಬಂದು ತಗೊಳಕೊಳುತ್ತೆ ನೋಡಿ. ನಮ್ ಚಿಂಟು ಫೇವ್ರೇಟ್ ತರಕಾರಿ ಸಾರು. ನಮ್ಮಮ್ಮ ಕಾಲೆಲ್ಲ ಇವನ್ಗೆ ಹಾಕೊಟ್ಟಿದ್ದಾರೆ ನೋಡಿ ಪಾಪ. ಸೊ ಹಂಗೆ ಅನ್ಕೋತಾ ಇದ್ನ. ಅಷ್ಟ್ರಲ್ಲಿ ರಜಾ ಕೊಟ್ರಲ್ಲ, ಅವಾಗ ನಂಗೆ ಸಮಾಧಾನ ಆಯ್ತು. ಹೋಗ್ಲಿ ಬಿಡು, ಒಂದಿನ ಅಲ್ವಾ ಅಂತ. ಬಟ್ ಇನ್ನೊಂದ್ಸಲ ಇಂದ ನಾನು ನನ್ನ ಮಗನ ಬಿಟ್ಟೋಗಲ್ಲ. ರಜಾ ಹಾಕ್ಸಿದ್ರು ಪರವಾಗಿಲ್ಲ, ಕರ್ಕೊಂಡೇ ಹೋಗೋದು. 4 ದಿನ ಇರೋ ಕಡೆಗೆ 1-2-3 ದಿನ ಎದ್ಬಿಟ್ಟು ಬಂದ್ರೆ ಆಯ್ತು ಅಂತ ಏನದು ಜ್ಞಾನೋದಯ ಆಯ್ತು. ಸೊ ಇನ್ಯಾವತ್ತೂ ನಾನು ನನ್ನ ಮಗನ ಬಿಟ್ಟೋಗಲ್ಲ, ಎಲ್ಲೋದ್ರೂ ಕರ್ಕೊಂಡು ಹೋಗ್ತೀನಿ ಗೈಸ್. ಐ ಮೀನ್ ಅಂಕೋಲಾಯಿಂದ ಹೋದಾಗ. ಅದೇ ಚನ್ನರಾಯಪಟ್ಟಣದಲ್ಲಿ ನಾನು ಎಲ್ಲಿ ಬೇಕಾದರೂ ಹೋಗ್ಬೋದು. ನನ್ನ ಮಗ ಏನು ಹೋಮ್ ಸಿಕ್ಕು, ಅಮ್ಮ ಸಿಕ್ಕು ಎಲ್ಲ ಇರೋದಿಲ್ಲ. ಅದೇ ಅಂಕೋಲಾದಲ್ಲಿ ಇದ್ರೆ ಅವನಿಗೆ ಬೇಕಾಗತ್ತೆ.
ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನಾವು ಊಟ ಮಾಡಿ ಮಲ್ಕೋತೀವಿ, ನೀವು ಸಹ ಆರಾಮಾಗಿ ಊಟ ಮಾಡಿ ಮಲ್ಕೊಳ್ಳಿ ಆಯ್ತಾ. ನಾನು ನಿಮಗೆ ನಾಳೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್, ಬಾಯ್.